ಶಿವು, ನಿನ್ನ ಮನಸ್ಸಿನಲ್ಲಿರೋ ಸಾವಿರಾರು ಪ್ರಶ್ನೆಗಳಿಗೆ ನಮ್ಮ ಕೈ ಉತ್ತರ ಕೊಡೋಕ್ಕಾಗಲ್ಲಪ್ಪ. ಅದಕ್ಕೆ ಉತ್ತರ ಭಗವಂತನೇ ಕೊಡಬೇಕು. ಹೌದು, ಭಗವಂತನೇ ಉತ್ತರ ಕೊಡಬೇಕು. ಭಗವಂತನೇ ಉತ್ತರ ಕೊಡಬೇಕು. ಶಿವು, ಭಗವಂತ, ಬೆಳಗ್ಗೆಯಿಂದ ನಿನ್ನನ್ನು ಕೂಗ್ತಾನೆ ಇದ್ದೀನಿ. ಯಾಕೆ ಬರ್ತಾ ಇಲ್ಲ ಭಗವಂತ? ಯಾಕೆ ನನಗೆ ದರ್ಶನ ಕೊಡ್ತಾ ಇಲ್ಲ? ಯಾಕೆ ನನ್ನ ಹೀಗೆ ಸತಾಯಿಸ್ತಾ ಇದೆಯಾ? ನಾನೇನು ತಪ್ಪು ಮಾಡಿದೆ? ಬಾ ಭಗವಂತ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಬಾ. ಆಟ ಆಡಿಸ್ತಾ ಇದೆಯಾ ಭಗವಂತ? ಅದನ್ನಾದರೂ ಹೇಳು. ಆದರೆ ಈ ಬಡವನ್ನ ತುಂಬ ಆಡಿಸ್ಬೇಡ, ತುಂಬ ಕಾಡಿಸ್ಬೇಡ. ಜೀವನ ಕೊಟ್ಟಿರೋ ಹೊಡೆತದಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದೀನಿ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋ ನಿನ್ನ ಸ್ನೇಹಿತನ ಕೈ ಹಿಡಿದು ದಡ ಸೇರಿಸು. ಬಾ ಭಗವಂತ, ದಡ ಸೇರಿಸು. ನಾನೆಷ್ಟು ಕೂಗಿದ್ರು ನೀನು ಬರ್ತಾ ಇಲ್ಲ. ನೀನು ಬರಲ್ಲ ಅಲ್ವಾ? ನಾನೇ ನಿನ್ನನ್ನು ಹುಡ್ಕೊಂಡು ಬರ್ತೀನಿ. ಅಟ್ಲೀಸ್ಟ್ ನೀನು ಎಲ್ಲಿದೆಯಾ ಅಂತನಾದ್ರೂ ಹೇಳು. ಹೇಳು ಭಗವಂತ. ನೋಡಿದ್ಯಾ ಶಿವಪ್ರಸಾದ್, ಎಲ್ಲವನ್ನು ಬಿಟ್ಟು ನನಗೆ ಹತ್ರ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀಯ. ಇದರ ಅರ್ಥ ಏನು ಅಂತ ಗೊತ್ತಾ? ಎಲ್ಲವನ್ನು ಬಿಟ್ಟವರು ನನಗೆ ಪರಮಾರ್ಥರು. ಇಂದಿನ ಗಾಯವೇ ಮುಂದಿನ ಕಲೆ. ಹಾಗೆಯೇ ಇಂದು ಮಾಡುವ ನಾಳೆ ಎನ್ನುವ ಚಿಂತೆಯ ಗಾಯ ಭವಿಷ್ಯದಲ್ಲಿ ನೋವು ಎನ್ನುವ ಕಲೆಯನ್ನುಂಟು ಮಾಡಬಹುದು. ನಿನ್ನ ಹಠ ನಿನಗೆ ಅಲ್ವಾ? ಬಿದ್ದಾಗ ಆಳುಗೊಂದು ಕಲ್ಲು ಅಂತಾರೆ. ಆಳೋನೇ ಕಲ್ಲು ಹೊಡೆದ್ರೆ ನಾನು ಎಲ್ಲಿ ಅಂತ ಹೋಗ್ಲಿ? ಈಗಾಗಲೇ ಸೋತಿದ್ದೀನಿ. ಸಾಯಿಸ್ಬೇಡ ಭಗವಂತ, ನನಗೆ ಅನ್ಯಾಯ ಮಾಡಬೇಡ. ದಯವಿಟ್ಟು ಬಾ. ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ? ಬಾ ಭಗವಂತ, ಬಾ. ಈಗ ನೀನು ಬರಲಿಲ್ಲ ಅಂದ್ರೆ ನಾನು ತಲೆ ಚಚ್ಕೊಂಡು ನಿನ್ ಮುಂದೆ ಪ್ರಾಣ ಬಿಡ್ಬೇಕಾಗತ್ತೆ. ಬಿಡು ಕರೀನಾ, ಬಿಡು. ಬಿಡಕ್ಕಲ್ಲ ರೀ ನಾನು ನಿಮ್ಮನ್ನು ಕಟ್ಕೊಂಡಿರೋದು. ನೋಡಿ, ನೀವು ದೊಡ್ಡ ವ್ಯಕ್ತಿ ಆಗದೆ ಇರಿ. ನನ್ನನ್ನು ಸುಪ್ಪತ್ಕೆನೆಲ್ಲ ಇಡಿ. ಆದರೂ ನೀವು ನನ್ನೋರೆ. ಅಥವಾ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ರು ನೀವು ನನ್ನೋರೇ ರೀ. ನೋಡಿ, ನಿನ್ನ ವಿಷಯದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಆದ್ರೆ ದುಡಿಲಿಲ್ಲ ಅಂದ್ರೆ ಮನೇನೂ ನಡೆಯಲ್ಲ, ಮರ್ಯಾದೆನೂ ಇರಲ್ಲ. ರೀ, ಕೆಲಸ ಕಳ್ಕೊಂಡಿರೋದಕ್ಕೆ ಏನೇನೋ ಯೋಚನೆ ಮಾಡಬೇಡಿ. ನೋಡಿ, ಈಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಮುಂದೆ ಅಂದ್ರೆ ಇನ್ನು ಬಿಸ್ನೆಸ್ ಮಾಡೋಕ್ಕಾಗತ್ತೆ? ನನ್ನ ಕೈಲಿ ಏನೂ ಇಲ್ಲ ಗಿರಿ, ಎಲ್ಲ ಕಳ್ಕೊಂಡಿದ್ದೀನಿ. ಅಲ್ಲ ರೀ, ಅದು ಹೇಗೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ? ನೀವೇನು ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದೀರಾ? ಅಥವಾ ನಿಮ್ಮ ಕೆಲಸ ಬರಲಿಲ್ಲ ಅಂದ್ರೂ ಬಕೆಟ್ ಇಟ್ಕೊಂಡು ಪ್ರಮೋಷನ್ ಗಿಟ್ಟಿಸ್ಕೊಂಡಿದ್ದೀರಾ? ಇಲ್ಲ ತಾನೇ. ನೀವು ನ್ಯಾಯವಾಗಿ ಕೆಲಸ ಮಾಡಿದ್ರು ಆ ಡೀಲಿಂಗ್ ರಾಜ ನಿಮ್ಗೆ ಸುಮ್ಮನೆ ಬೈತಿದ್ರು. ಆದರೂ ಒಂದು ಮಾತು ಆಡದೆ ನೀವೆಲ್ಲವನ್ನೂ ಸಹಿಸ್ಕೊಂಡ್ ಬಂದಿದ್ದೀರಾ. ಯಾಕೆ ಹೇಳಿ? ನಿಮಗೆ ಸಂಸಾರ ಇದೆ ಅನ್ನೋ ಭಯಕ್ಕಲ್ಲ, ಕಾಲನೇ ಉತ್ತರ ಕೊಡುತ್ತೆ ಅನ್ನೋ ತಾಳ್ಮೆಗೆ. ನಿಮ್ಮಂಥ ವ್ಯಕ್ತಿ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಕ್ಕೂ ಅವ್ರು ಪುಣ್ಯ ಮಾಡಿರ್ಬೇಕು ರೀ. ನೋಡಿ, ಯಾರು ಏನೇ ಹೇಳಿದ್ರು ಕೇಳಿಸ್ಕೊಂಡು ನೀವು ಸುಮ್ಮನೆ ಇರಬಾರ್ದು. ನೀವು ನಾಳೆ ಆಫೀಸ್ಗೆ ಹೋಗ್ತಿದ್ದೀರಾ, ಅದೇನಾಗಿದೆ ಅಂತ ನೀವು ಕೇಳ್ತಿದ್ದೀರಾ ಅಷ್ಟೇ. ಗಿರಿ, ಹಾಗೆಲ್ಲ ಹೋದ್ರೆ ಮರ್ಯಾದೆನೇ ಇರಲ್ಲ ಗಿರಿ. ರೀ, ಇದಕ್ಕಿದ್ದಾಗೆ ಹೀಗೆ ಹೇಳ್ದೆ ಕೇಳ್ದೆ ನಿಮ್ಮನ್ನ ಕೆಲಸದಿಂದ ಆಚೆ ಹಾಕಿದಾರಲ್ಲ, ಈಗ ಮರ್ಯಾದೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ನನ್ನ ಮಾತು ಕೇಳಿ. ನೀವು ನಾಳೆ ಆಫೀಸ್ಗೆ ಹೋಗ್ತಿದ್ದೀರಾ, ಏನು ಕಾರಣ ಅಂತ ಕೇಳ್ತಿದ್ದೀರಾ ಅಷ್ಟೇ. ಅಲ್ಲ ಗಿರಿ, ಅಲ್ಲಿ ಹೋಗಿ ನನಗೇನು ಅಂತ ಕೇಳಲಿ? ಯೋರ್ರಿ, ನೀವು ಹೋಗಿ, ಆಗ್ಬೇಕಾಗಿರೋದೆಲ್ಲ ಹಾಗೆ ಆಗುತ್ತೆ. ನೋಡಿ, ಇವತ್ತು ನಮಗೆ ಕಷ್ಟ ಬಂದಿರ್ಬೋದು, ಆದರೆ ಆ ದೇವರು ಕಣ್ಣು ಮುಚ್ಕೊಂಡು ಕೂತಿರಲ್ಲ, ಎಲ್ಲ ನೋಡ್ತಿರ್ತಾನೆ. ನಮ್ಮ ಮನಸ್ಸಲ್ಲಿ ನಾವು ಒಳ್ಳೆಯವರು ಅನ್ನೋ ವಿಶ್ವಾಸ ಇದ್ರೆ ಸಾಕು, ಆ ಭಗವಂತ ಯಾವತ್ತೂ ನಮ್ಮ ಕೈ ಬಿಡಲ್ಲ. ನೀವು ನಾಳೆ ಆಫೀಸ್ಗೆ ಹೋಗಿ ಅಷ್ಟೇ. ಗಿರಿ, ಗಿರಿ,
ಶಿವ ಅಲ್ಲ ದೊಡ್ಡ ಬಾಸು ಆಫೀಸಿಗೆ ಬರಬೇಡ ಅಂತ ಹೇಳಿದ್ರು, ಆಫೀಸಿಗೆ ಬಂದು ಕೂತಿದ್ಯಲ್ಲ, ಯಾಕೆ ಬೈಸ್ಕೊಳ್ಳಿಲ್ಲ ಅಂದ್ರೆ ಅರ್ಗಲ್ವಾ? ಅರ್ಗಲ್ಲಪ್ಪ, ಅರ್ಗಲ್ಲ. ನನಗೆ ದೊಡ್ಡವ್ರ ಹತ್ರ ಬೈಸ್ಕೊಳ್ಳೋದು, ಹೆಂಡತಿ ಹತ್ರ ಉಗಿಸ್ಕೊಳ್ಳೋದು, ಅಕ್ಕಪಕ್ಕದವ್ರ ಹತ್ರ ಚೀತು ಅಂತ ಅನ್ಸ್ಕೊಳ್ಳೋದು ತುಂಬಾ ಇಷ್ಟ. ಯಾಕೆಂದ್ರೆ ನಾನು ಎಷ್ಟೇ ನಿಯತ್ತಾಗಿದ್ರು, ಎಷ್ಟೇ ಪ್ರಾಮಾಣಿಕವಾಗಿದ್ರು, ಎಷ್ಟೇ ಶ್ರದ್ಧೆಯಿಂದ ಇದ್ರು, ನನ್ನ ಮುಂದೆ ಬಕೆಟ್ ಹಿಡಿತಾ ಇರೋರೆಲ್ಲ ಬೆಳಿತಾ ಇದಾರಲ್ಲ ಅಂತವ್ರನ್ನ ನೋಡಿದ್ರೆ ನನಗೆ ಹೊಟ್ಟೆ ಉರಿ. ಅದಕ್ಕೆ ಗ್ಯಾಸ್ಟ್ರಿಕ್ ಮಾತ್ರ ಚೇಪಲ್ ಇಟ್ಕೊಂಡೇ ಓಡಾಡ್ತಾ ಇರ್ತೀನಿ. ಸಾಕಾ? ಸಾಕು. ಹೋಗಿ ದೊಡ್ಡ ಬಾಸ್ ಹತ್ರ ಮಾತಾಡಿ, ಅಟ್ಲೀಸ್ಟ್ ಏನ್ ವಿಷಯ ಅಂತಾದ್ರೂ ಗೊತ್ತಾಗತ್ತೆ. ಹೌದು ಶಿವು, ಹೀಗೆ ಟೆನ್ಷನ್ ಆಗಿ ಕೂತ್ರೆ ಮುಂದೇನಾಗತ್ತೆ ಅನ್ನೋ ಭಯಕ್ಕೆ ಇರೋ ಸಮಯನೂ ಹಾಳು ಮಾಡ್ಕೋತೀವಿ. ಹ್ಞೂ ಶಿವಪ್ನೆ, ಬೇಕಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಅದು ಯಾಕೆ ಬರ್ಬೇಡ ಅಂತ ಹೇಳಿದ್ರು ಅಂತ ಕೇಳೋಣ ಬಾ. ಬೇಡ ಬಾಬು, ನನ್ನ ಸಮಸ್ಯೆನ ನಾನೇ ಫೇಸ್ ಮಾಡ್ತೀನಿ. ನೀವು ಇನ್ವಾಲ್ವ್ ಆಗಿ ಹೋಗಿ ನಿಮಗೆ ಸಮಸ್ಯೆ ಆಗೋದು ನನಗಿಷ್ಟ ಇಲ್ಲ. ಸುಲಭದ ದಾರಿಯಲ್ಲಿ ಹೆಚ್ಚಿನ ಲಾಭ ಬಂದಾಗ ಯಾರಿಗೂ ಕಿವಿ ಕೇಳಿಸಲ್ಲ. ನೀರು, ಇಂಧನ, ಬುದ್ಧಿಮಾತುಗಳು, ಇವು ಮೂರನ್ನ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬಳಸಬೇಕು. ಇಲ್ಲ ಅಂದ್ರೆ ಅದು ಪೋಲಾಗುತ್ತೆ. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುವುದು ಮತ್ತು ಅಧರ್ಮದ ಪ್ರಾಬಲ್ಯ ಹೆಚ್ಚುತ್ತದೆಯೋ ಆಗ ನಾನು ಸ್ವಯಂ ಅವತರಿಸುತ್ತೇನೆ, ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರ ನಾಶಕ್ಕಾಗಿ. ಶಿವ್ ಸರ್, ಏನಾಯ್ತು?